ಕನ್ನಡದ ವಜ್ರಕಾಯ ಚಿತ್ರದ ಪಟಾಕ ಪಾರ್ವತಿ ಲುಕ್ ಸಖತ್ತಾಗಿದೆ. ಥೇಟ್ ಬಾಕ್ಸರ್ ರೂಪದಲ್ಲಿಯೇ ಕಂಗೊಳಿಸ್ತಾ ಇದ್ದಾರೆ. ವೃತ್ತಿಪರ ಬಾಕ್ಸರ್ ರೀತಿನೇ ಕಾಣಿಸ್ತಾ ಇದ್ದಾರೆ. ಆದರೆ ಈ ಲುಕ್ ಯಾವ ಚಿತ್ರಕ್ಕೆ ಅನ್ನುವ ಕುತೂಹಲ ಹೆಚ್ಚಾಗ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ನಭಾ ನಟೇಶ್ ಸಖತ್ ಫಿಟ್ ಆಗಿದ್ದಾರೆ. ದೇಹವನ್ನ ಅಷ್ಟೇ ಫಿಟ್ ಆಗಿ ಮಾಡಿಕೊಂಡಿದ್ದಾರೆ. ಬಾಕ್ಸಿಂಗ್ ರಿಂಗ್ ಅಲ್ಲಿ ಇಳಿದು ಎಲ್ಲರ ಕಣ್ಣು ಕುಕ್ಕುವಂತೆ ಹೊಳಿತಾ ಇದ್ದಾರೆ. ನಭಾ ನಟೇಶ್ ಯಾರು ಅನ್ನೋರು ಇದ್ದಾರೆ. ಕಾರಣ ಕನ್ನಡದಲ್ಲಿ ಇವರು ವಜ್ರಕಾಯ ಅನ್ನೋ ಚಿತ್ರ ಮಾಡಿದ್ರು. ಈ ಚಿತ್ರದಲ್ಲಿಯೇ ಶಿವಣ್ಣನ ಮುಂದೆ ನಿಂತು ಖಡಕ್ ಡೈಲಾಗ್ ಹೊಡೆದಿದ್ರು. ಕನ್ನಡದ ಪ್ರೀತಿ ಗೀತಿ ಇತ್ಯಾದಿ ಲೀ ಸಾಹೇಬ ಚಿತ್ರ ಮಾಡಿದ್ದಾರೆ. ಆದರೆ ಸಿನಿಮಾಗಳಾದ್ಮೇಲೆ ನಭಾ ನಟೇಶ್ ಟಾಲಿವುಡ್ಗೆ ಕಾಲಿಟ್ಟಿದ್ದಾರೆ. ಈ ನಡುವೆ ಅಪಘಾತ ಕೂಡ ಆಗಿದೆ. ಇದರಿಂದ ಮುಖದ ಚಹರೆ ಕೂಡ ಬದಲಾಯಿತು. ಆದರೂ ನಭಾ ನಟೇಶ್ ಅವರನ್ನ ನೋಡಿದವರು ಗುರುತು ಹಿಡಿತಾರೆ. ನಭಾ ನಟೇಶ್ ಬಾಕ್ಸರ್ ಲುಕ್ ಅಲ್ಲಿಯೇ ಕಾಣಿಸ್ತಿದ್ದಾರೆ. ಕಪ್ಪು ಬಣ್ಣದ ಡ್ರೆಸ್ ತೊಟ್ಟಿದ್ದಾರೆ. ಅದರಲ್ಲಿ ಅಷ್ಟೇ ಪವರ್ಫುಲ್ ಆಗಿಯೇ ಕಾಣಿಸ್ತಿದ್ದಾರೆ. ಇವರ ಈ ಒಂದು ಲುಕ್ ನೋಡಿದಾಕ್ಷಣ ವಾವ್ ಅನ್ನುವ ಫೀಲ್ ಬಂದೇ ಬಿಡುತ್ತದೆ. ಆ ರೀತಿನೇ ಈ ಲುಕ್ ಇದೆ. ಆದರೆ ನಭಾ ನಟೇಶ್ ಈ ಒಂದು ಲುಕ್ ಅನ್ನ ಯಾವುದೇ ಚಿತ್ರಕ್ಕಾಗಿ ಮಾಡಿಲ್ಲ ಬಿಡಿ. ಒಂದು ವೇಳೆ ಈ ಫೋಟೋ ಶೂಟ್ ನೋಡಿಯೇ ಯಾರಾದ್ರೂ ಕತೆ ಬರೆದ್ರು ಬರೆಯಬಹುದು. ಆ ರೀತಿನೇ ಈ ಒಂದು ಬಾಕ್ಸರ್ ಲುಕ್ ಇದೆ. ಆದರೂ ಕೂಡ ಈ ಒಂದು ಲುಕ್ ಯಾಕೆ ಅನ್ನುವ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಉತ್ತರ ಸಿಂಪಲ್ ಕಣ್ರಿ. ಶ್ರೀ ಇಂಡಿಯಾ ಅನ್ನುವ ಮ್ಯಾಗಝಿನ್ ಇದೆ. ಈ ಒಂದು ಮ್ಯಾಗಝಿನ್ ಮುಖಪುಟಕ್ಕಾಗಿಯೇ ನಭಾ ನಟೇಶ್ ಈ ಒಂದು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಅಂದಹಾಗೆ ಈ ರೀತಿ ಕವರ್ ಪುಟ ಯಾಕೆ ಗೊತ್ತಾ? ಮೊನ್ನೆ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇತ್ತು. ಈ ಹಿನ್ನೆಲೆಯೇ ಶ್ರೀ ಇಂಡಿಯಾ ಮ್ಯಾಗಝಿನ್ ನಭಾ ನಟೇಶ್ ಇರೋ ಮುಖಪುಟ ಮಾಡಿದೆ ಅಂತಲೇ ಹೇಳಬಹುದು. ಇನ್ನು ನಭಾ ಅಭಿನಯದ ಚಿತ್ರಗಳಲ್ಲಿ ಸ್ವಯಂಭೂ ಚಿತ್ರ ಇದೆ. ಇದು ದೊಡ್ಡ ಚಿತ್ರವೇ ಆಗಿದೆ. ಡಾರ್ಲಿಂಗ್ ಚಿತ್ರ 2024ರಲ್ಲಿಯೇ ಬಂದು ಹೋಗಿದೆ. ಮೇಸ್ಟ್ರು ರಿಲೀಸ್ ಆಗಿದೆ. ಐಸ್ಮಾರ್ಟ್ ಶಂಕರ ಚಿತ್ರ 2019ರಲ್ಲಿಯೇ ಬಂದು ಟಾಲಿವುಡ್ ಅಲ್ಲಿ ಭಾರಿ ಸದ್ದು ಮಾಡಿತು. ನಭಾ ನಟೇಶ್ ಅವರಿಗೂ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.